20 ಅಂಕಗಳು ನಿಮ್ಮ ಸೈನ್ಸ್ ಪೇಪರಲ್ಲಿ ಬಂದೇ ಬರ್ತಕ್ಕಂಥ ಕ್ವಶನ್ ಆನ್ಸರ್ಸ್ಗಳ ಬಗ್ಗೆ ನೋಡೋಣ. ಸೊ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಬಹಳಷ್ಟು ವಿಡಿಯೋಗಳಿದ್ದಾವೆ. ವಿಡಿಯೋದ ಪ್ಲೇಲಿಸ್ಟಲ್ಲಿ ಅದನ್ನು ಹಾಕಿದ್ದೀವಿ, ಅವುಗಳನ್ನು ನೋಡಿ. ನೆಕ್ಸ್ಟ್ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಆನ್ಸರ್ಸ್ ನೋಟ್ಸ್ಗಳನ್ನು ಹಾಕ್ತಾ ಇದ್ದೀವಿ. ಆ ವಿಡಿಯೋಗಳನ್ನು ಸಹಿತ ತಪ್ಪದೇ ನೋಡಬೇಕು. ಸೊ ವಿದ್ಯಾರ್ಥಿಗಳ ಯಾವೆಲ್ಲ ಒಂದು 12 ರಿಂದ 16 ಅಂಕಕ್ಕೆ ಬರ್ತಕ್ಕಂಥ ಚಿತ್ರಗಳನ್ನು ನೋಡ್ಕೊಂಡು ಬರೋಣ. ಚೆನ್ನಾಗಿ ಇವುಗಳನ್ನು ಪ್ರಾಕ್ಟೀಸ್ ಮಾಡಿ. ನೀರಿನ ವಿದ್ಯುತ್ ವಿಭಜನೆ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಅದ. ಸಾರರಿಕ್ತ ಸಲ್ಫೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆ, ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ನೀರಿನಲ್ಲಿ ಆಮ್ಲೀಯ ದ್ರಾವಣ ವಿದ್ಯುತ್ತನ್ನು ಪ್ರವಹಿಸುತ್ತಿರ್ತಕ್ಕಂಥದ್ದು, ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅದ. ಲೋಹದ ಮೇಲೆ ಹಬೆಯ ವರ್ತನೆಯ ಚಿತ್ರ, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಲವಣ ದ್ರಾವಣದ ವಾಹಕತೆಯನ್ನು ಪರೀಕ್ಷಿಸ್ತಿರ್ತಕ್ಕಂಥದ್ದು. ತಾಮ್ರದ ವಿದ್ಯುತ್ ವಿಭಜನೆಯ ಶುದ್ಧೀಕರಣ, ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಿತ್ರ ಇದೆ. ಪತ್ರರಂಧ್ರ. ನೆಕ್ಸ್ಟ್ ಮಾನವನ ಜೀರ್ಣಾಂಗವ್ಯೂಹ, ಇದನ್ನು ಕೂಡ ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಮನುಷ್ಯನ ಹೃದಯದ ನೀಳಛೇದ ನೋಟ, ಅದರ ಚಿತ್ರ ತೆಗೆದು ಭಾಗಗಳನ್ನು ಗುರುತಿಸ್ತಕ್ಕಂಥದ್ದು, ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಮನುಷ್ಯನ ಹೃದಯದ ನೀಳಛೇದ ನೋಟ, ಈ ಥರ ಸಿಂಪಲ್ ಆಗಿ ನೀವು ಅವುಗಳನ್ನು ಚಿತ್ರಗಳನ್ನು ತೆಗೆದು ಈ ಮೇನ್ ಆಗಿರ್ತಕ್ಕಂಥ ಭಾಗಗಳನ್ನು ಗುರುತಿಸೋದನ್ನು ಕಲೀರಿ. ಮುಂದೆ ನೆಪ್ರಾನ್ನ ರಚನೆ ಅಂತ ಒಂದು ಚಿತ್ರ ಬರ್ತದೆ ವಿದ್ಯಾರ್ಥಿಗಳೇ, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅದ. ಈ ಚಿತ್ರ ಈ ಥರ ಸಿಂಪಲ್ ಆಗಿ ನೀವು ಏನು ಮಾಡ್ಬೋದು, ಬಿಡಿಸಿ ಇದರಲ್ಲಿರ್ತಕ್ಕಂಥ ಮುಖ್ಯ ಭಾಗಗಳನ್ನು ನೀವು ಏನು ಮಾಡ್ಬೋದು, ಈ ಥರ ಗುರುತಿಸಬಹುದು. ಮುಂದೆ ಇರ್ತಕ್ಕಂಥದ್ದು ನರಕೋಶ, ಅದನ್ನೇ ನ್ಯೂರಾನ್ ಅಂತ ಕರಿತೀವಿ. ಆ ಚಿತ್ರನೂ ಸಹಿತ ಮೋಸ್ಟ್ ಇಂಪಾರ್ಟೆಂಟ್ ಅದ. ಮಾನವನ ಮೆದುಳು, ವಿಶೇಷವಾಗಿ ಮೆದುಳಿನ ಚಿತ್ರ, ರಚನೆ ಮತ್ತು ಕಾರ್ಯಗಳ ಮೇಲೇನೂ ಕೂಡ ಪ್ರಶ್ನೆಗಳು ಬರ್ತಾ ಇದ್ದಾವೆ, ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಅದನ್ನು ಕೂಡ ಚೆನ್ನಾಗಿ ಅರಿತುಕೊಳ್ಳಿ. ಮುಂದೆ ಬರ್ತಕ್ಕಂಥದ್ದು ಓಮ್ನ ನಿಯಮವನ್ನು ಅಭ್ಯಾಸ ಮಾಡಲಿಕ್ಕೆ ಇರ್ತಕ್ಕಂಥ ಒಂದು ವಿದ್ಯುತ್ ಮಂಡಲ. ಮುಂದೆ ಸರಳ ವಿದ್ಯುತ್ ಮಂಡಲ, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅದ. ಮುಂದೆ ಇರ್ತಕ್ಕಂಥದ್ದು ರೋಧಗಳ ಸಮಾಂತರ ಜೋಡಣೆ, ವಿಶೇಷವಾಗಿ ಸರಣಿ ಕ್ರಮದಲ್ಲಿನ ರೋಧಗಳು ಸಹಿತ ನೋಡ್ಕೊಂಡು ಹೋಗಿ. ವಿದ್ಯುತ್ ಮಂಡಲದಲ್ಲಿ ಸಾಮಾನ್ಯವಾಗಿ ಉಪಯೋಗಿಸ್ತಕ್ಕಂಥ ಸಾಂಪ್ರದಾಯಿಕ ಚಿಹ್ನೆಗಳು ಯಾವುವು. ಮುಂದೆ ಒಂದು ನೇರವಾದ ವಾಹಕ ತಂತಿಯ ಸುತ್ತ ಕಾಂತೀಯ ಬಲರೇಖೆಗಳನ್ನು ಸೂಚಿಸುವ ಏಕಕೇಂದ್ರೀಯ ವೃತ್ತಗಳ ಮಾದರಿ ವೃತ್ತಗಳಲ್ಲಿನ ಬಾಣಗಳು ಬಲರೇಖೆಗಳ ದಿಕ್ಕನ್ನು ತೋರಿಸ್ತದೆ ಅಂತಕ್ಕಂಥ ಈ ಚಿತ್ರ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅದ. ಅದನ್ನು ಸಹಿತ ನೋಡ್ಕೊಂಡು ಹೋಗಿ. ಸರಳ ವಿದ್ಯುತ್ ಮೋಟಾರ್. ಸರಳ ವಿದ್ಯುತ್ ಮೋಟಾರ್ಗಳಲ್ಲಿ ವಿಶೇಷವಾಗಿ ಕುಂಚಗಳು, ಒಡಕು ಉಂಗುರಗಳು, ಅವುಗಳನ್ನು ಗುರುತಿಸ್ಲಿಕ್ಕೇನು ಕೂಡ ಕೇಳಿದ್ರು ಲಾಸ್ಟ್ ಟೈಮು, ಅದನ್ನು ಚೆನ್ನಾಗಿ ನೋಡ್ಕೊಂಡು ಹೋಗಿ. ಪರ್ಯಾಯ ವಿದ್ಯುತ್ ಜನಕ, ಸೇಮ್ ಇಲ್ಲಿನೂ ಕೂಡ ಕುಂಚ ಮತ್ತು ಉಂಗುರುಗಳು, ಅವುಗಳನ್ನು ನೋಡ್ಕೊಂಡು ಹೋಗಿ. ಮುಂದೆ ಹೂವಿನ ನೀಳಛೇದ ನೋಟ ಮತ್ತು ಭಾಗಗಳನ್ನು ಗುರುತಿಸ್ತಕ್ಕಂಥದ್ದು, ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆಯ ಚಿತ್ರ. ಮುಂದೆ ಇನ್ನು ವಸ್ತುವಿನ ವಿಭಿನ್ನ ಸ್ಥಾನದಲ್ಲಿಟ್ಟಾಗ ನಿಮ್ನ ದರ್ಪಣದಲ್ಲಿ ಪ್ರತಿಬಿಂಬದ ಸ್ಥಾನ ಅಂತ ಕೇಳ್ತಾರೆ. ಇಲ್ಲಿ ನಿಮ್ನ ದರ್ಪಣ ಮತ್ತು ಪೀನ ದರ್ಪಣಗಳಲ್ಲಿ ನೀವುಗಳು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಲೇಬೇಕು. ಒಂದಿಲ್ಲ ಒಂದು ಕ್ವಶನ್ಸ್ಗಳು ಈ ಪ್ರತಿಬಿಂಬದ ಸ್ಥಾನ, ಗಾತ್ರ, ಆಕಾರ, ಸ್ವಭಾವದಲ್ಲಿ ಬರ್ತದೆ. ಅದು ಸಿ ಇಂದ ದೂರದಲ್ಲಿದ್ದಾಗ ಹೇಗಿರ್ತದ, ಸಿ ನಲ್ಲಿದ್ದಾಗ ಹೇಗಿರ್ತದ, ಸಿ ಮತ್ತು ಎಫ್ ನಡುವೆ ಹೇಗಿರ್ತದ, ಎಫ್ ನಲ್ಲಿ ಹೇಗಿರ್ತದ, ಎಫ್ ಮತ್ತು ಪಿ ನಡುವೆ ಹೇಗಿರ್ತದ ಅನ್ನೋದನ್ನು ಚೆನ್ನಾಗಿ ಕಲ್ಕೊಂಡು ಹೋಗಿ. ಅಲ್ಲಿಂದ ಕ್ವಶನ್ಸ್ಗಳು ನಿಮಗೆ ಬಂದೇ ಬರ್ತದೆ. ಇದು ನಿಮ್ಮ ಮೊಸರ ಮತ್ತು ಪಿನ ಮೊಸರಗಳ ಬಗ್ಗೆ ಏನಾಗಿತ್ತಪ್ಪ ಅಂತಂದರೆ ಇತ್ತು. ಇನ್ನು ಈ ಸಮೀಪ ದೃಷ್ಟಿ ದೋಷಗಳಲ್ಲಿ ಹೇಗೆ ಸರಿಪಡಿಸ್ತಾರೆ, ಮುಂದೆ ದೂರದೃಷ್ಟಿಯಲ್ಲಿ ಹೇಗೆ ಸರಿಪಡಿಸ್ತಾರೆ ಅನ್ನೋದನ್ನು ಕ್ರಮಗಳಿದಾವೆ, ಅವುಗಳನ್ನು ಸಹಿತ ಮೋಸ್ಟ್ ಇಂಪಾರ್ಟೆಂಟ್ ನೋಡ್ಕೊಂಡು ಹೋಗಿ. ಮುಂದೆ ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆ, ಜೈವಿಕ ಅನಿಲ ಸ್ಥಾವರದ ಸಾಂಕೇತಿಕ ಚಿತ್ರ, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅದ. ಇದನ್ನು ನೋಡ್ಕೊಂಡೋಗಿ. ಈ ಚಿತ್ರಗಳು ಇವೇನದಪ್ಪ ಅಂದ್ರೆ ವಸ್ತುವನ್ನು ವಿಭಿನ್ನ ಸ್ಥಾನದಲ್ಲಿಟ್ಟಾಗ ಪಿನ ಮೊಸರದಲ್ಲಿ ಪ್ರತಿಬಿಂಬದ ಸ್ಥಾನ, ಗಾತ್ರ ಮತ್ತು ಸ್ವಭಾವ, ಇಲ್ಲಿಂದನೂ ಕೂಡ ಕ್ವಶನ್ಸ್ಗಳು ತುಂಬಾ ಬರ್ತಾ ಇದ್ದಾವೆ. ಅದು ಸಿ ನಲ್ಲಿದ್ದಾಗ, ಸಿ ಮತ್ತು ಎಫ್ ನಡುವೆ ಇದ್ದಾಗ ಅವುಗಳನ್ನು ಭಾಳ ಕೇಳ್ತಾರೆ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ನೋಡೋದಾದರೆ 4 ರಿಂದ 6 ಅಂಕಕ್ಕೆ ಲೆಕ್ಕಗಳನ್ನು ಕೇಳ್ತಾರೆ. ಹಾಗಾದ್ರೆ ಆ ಲೆಕ್ಕಗಳು ಯಾವ್ಯಾವ ಪಾಠದಿರ್ತಾವಂದ್ರೆ, ಒಂದು ವಿದ್ಯುತ್ ಶಕ್ತಿದು ಇರ್ತದೆ, ಆಮೇಲೆ ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನದ ಮೂಲಕ ಇರ್ತದೆ, ದೊಬರೇನ ತ್ರಿವಳಿಗಳ ಮೇಲೆ 1 ಅಂಕದ ಮೇಲೆ ಒಂದು ಕೇಳಿರ್ತಾರೆ. ವಿಶೇಷವಾಗಿ ಇಷ್ಟು ಸೂತ್ರವನ್ನು ನೀವು ನೋಡ್ಕೊಂಡು ಹೋಗಿದ್ದೆ ಆದರೆ ಖಂಡಿತವಾಗಿ ಇವುಗಳ ಮೇಲೆ ಅಂಕಗಳನ್ನು ತೆಗಿಬಹುದು. ವಿಭವಾಂತರ ಕಂಡುಹಿಡಿಯುವ ಸೂತ್ರ, ರೋಧ ಕಂಡುಹಿಡಿಯುವ ಸೂತ್ರ, ವಿದ್ಯುತ್ ಪ್ರವಾಹ ಕಂಡುಹಿಡಿಯುವ ಸೂತ್ರ, ರೋಧಶೀಲತೆ ಕಂಡುಹಿಡಿತಕ್ಕಂಥ ಸೂತ್ರ, ಇದನ್ನು ನೋಡ್ಕೊಂಡು ಹೋಗಿ. ವಿದ್ಯುತ್ ಸಾಮರ್ಥ್ಯ ಕಂಡುಹಿಡಿತಕ್ಕಂಥ ಸೂತ್ರ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ದರ್ಪಣದ ಸೂತ್ರ, ವರ್ಧನೆ ಮತ್ತು ಮಸೂರದ ಸಾಮರ್ಥ್ಯ, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅದ. ಇಲ್ಲಿಂದ ಅಂಕಗಳು ನಿಮಗೆ ಬಂದೇ ಬರ್ತಾವೆ. ಇನ್ನು ಎಲೆಕ್ಟ್ರಾನ್ನ ಚುಕ್ಕೆ ಸೂತ್ರ ಅಂತ ಕರೀತಾರೆ. ಡಾಟ್ ಸ್ಟ್ರಕ್ಚರ್ ಬಗ್ಗೆ ಕೇಳೋದಾದರೆ ನಿಮಗೆ ವಿದ್ಯಾರ್ಥಿಗಳೇ ಈಥೇನ್, ಈಥೈನ್ ಇದ್ರ ಬಗ್ಗೆ ಇದೆ, ಇವುಗಳ ಬಗ್ಗೆ ನೋಡ್ಕೊಂಡೋಗಿ. ಪ್ರೋಫೇನ್ದು ಹೈಡ್ರೋಜನ್, ಕಾರ್ಬನ್, ಇಲ್ಲಿಂದ ಕ್ವಶನ್ಸ್ಗಳು ನಿಮಗೆ ಖಂಡಿತವಾಗಿ ಎಕ್ಸಾಮ್ನಲ್ಲಿ ಬಂದೇ ಬರ್ತಾವೆ. ಇನ್ನು ಹೈಡ್ರೋಕಾರ್ಬನ್ನ ಅನುಸೂತ್ರ ಮತ್ತು ರಚನಾ ಸೂತ್ರಗಳನ್ನ 4 ಅಂಕಕ್ಕೆ ಕೇಳ್ತಾರೆ.
ಅದರಲ್ಲಿ ಮೀಥೇನ್ CH4 ಈ ಥರನಾಗಿರ್ತಕ್ಕಂಥ ರಚನೆ ಅದ. ನೆಕ್ಸ್ಟ್ ಈಥೇನ್ C2H6 ಅದರ ರಚನೆ ಈ ಥರ ಇದೆ. ಪ್ರೋಫೇನ್ C3H8 ಇದೆ, ಅದು ಈ ಥರನಾಗಿರ್ತಕ್ಕಂಥದ್ದು. ಬ್ಯೂಟೇನ್ C4H10, ನೆಕ್ಸ್ಟ್ ಪೆಂಟೇನ್ C5H12 ಈ ಥರನಾಗಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ಇದು ಬೆಂಝೇನ್ ಅನ್ನೋ ಚಿತ್ರ. ಹೆಕ್ಸೈನ್ ಬಗ್ಗೆ ಇದೆ, ಸೊ ಅದನ್ನು ಸಹಿತ ತಾವುಗಳು ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ, ಅವುಗಳನ್ನು ನೋಡ್ಕೊಂಡು ಹೋಗಿ. ಇನ್ನು ಬ್ಯೂಟೇನ್ ಬಗ್ಗೆ ಇದೆ CH3, CH2, CH2, CH3. ಐಸೋಬ್ಯೂಟೇನ್ ಬಗ್ಗೆ CH3-CH ಅಂತ ಇದೆ. ಇಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಾನು ನಿಮಗೆ ಏನು ಮಾಡಿದ್ದೀನಿ ಈ ವಿಡಿಯೋದಲ್ಲಿ, ವಿಶೇಷವಾಗಿ ಚಿತ್ರಗಳ ಬಗ್ಗೆ 12 ರಿಂದ 16 ಅಂಕಗಳು ಬರ್ಬೋದು, ಲೆಕ್ಕಗಳು 4 ರಿಂದ 6 ಅಂಕಗಳಲ್ಲಿ ಬರ್ಬೋದು. ಓಕೆನಾ. ಆಮೇಲೆ ಸೊ ಲಾಸ್ಟಿಗೆ ನಾನು ನಿಮಗೆ ಹೇಳಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಡಾಟ್ ಸ್ಟ್ರಕ್ಚರ್ ಮತ್ತು ರಚನಾ ಸೂತ್ರಗಳಂತ ಕೇಳ್ತಾರಲ್ಲ, ಅಲ್ಲಿಂದನೂ ಕೂಡ ನಿಮಗೆ ಚುಕ್ಕೆ ವಿನ್ಯಾಸ ಅಂತ ಕರೀತಾರೆ. ಸೊ ಅಲ್ಲಿಂದನೂ ಕೂಡ ನಿಮಗೆ 2 ರಿಂದ 4 ಅಂಕಗಳ ಬಗ್ಗೆ ಹೇಳಿದ್ದೀನಿ. ಸೊ ಓವರಾಲ್ ನಾನು ಏನು ಮಾಡಿದ್ದೀನಿ ಈ ವಿಡಿಯೋದಲ್ಲಿ ನಿಮಗೆ ಒಂದು 20 ಅಂಕಗಳ ಬಂಪರ್ ಆಗಿರ್ತಕ್ಕಂಥದ್ದು, ಯಾವೊಂದು 20 ಮಾರ್ಕ್ಸ್ಗೆ ಕ್ವಶನ್ಸ್ಗಳು ಬರ್ತಾವೆ ಅನ್ನೋದನ್ನು ಕ್ಲಿಯರ್ ಆಗಿ ನಾನು ನಿಮಗೆ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಫಿಸಿಕ್ಸ್ನ ಒಂದು ಪಾಠಗಳ ನೋಟ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಬಯಾಲಜಿ ಆಗಿರ್ಬೋದು, ಅವೆಲ್ಲ ಪಾಠಗಳ ನೋಟ್ಸ್ಗಳನ್ನು ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋಗಳನ್ನು ವೀಕ್ಷಿಸಬೇಕು, ಅಲ್ಲಿಂದ ತುಂಬಾ ಅಂಕಗಳು ನಿಮಗೆ ಬರ್ತವೆ. ಸೊ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬಾರ್ದು. ಭಾಳ ಜನ ವಿದ್ಯಾರ್ಥಿಗಳು ಕೇಳ್ತಿದ್ರು, ಸರ್ ಡಯಾಗ್ರಾಮ್ಸ್ ಯಾವೆಲ್ಲ ಇಂಪಾರ್ಟೆಂಟ್ ಇದಾವ, ಯಾವೆಲ್ಲ ಡಾಟ್ ಸ್ಟ್ರಕ್ಚರ್ ಬರ್ಬೋದು, ಲೆಕ್ಕಗಳು ಯಾವ್ದು ಬರ್ಬೋದು ಅಂತ ಕೇಳಿದರು. ಅದನ್ನೆಲ್ಲ ನಾನು ಏನು ಮಾಡಿದ್ದೀನಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ. ಸೊ ವಿಡಿಯೋಗಳನ್ನು ತಾವೆಲ್ಲರೂ ಕೂಡ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬಾರ್ದು. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ. ಸೊ ಇದೇ ಥರನಾಗಿರ್ತಕ್ಕಂಥ ಸಪೋರ್ಟ್ ಇರಲಿ. ಸೊ ಮುಂದೆ ನಮ್ಮದೇ ಆಗಿರ್ತಕ್ಕಂಥ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ. ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ತಾವೆಲ್ಲರೂ ಕೂಡ ಬಂದು ಜಾಯ್ನ್ ಆಗಬೇಕು ಅಂತ ಹೇಳ್ತಾ, ಸೊ ಮತ್ತೆ ನಾನು ಸಿಗ್ತೀನಿ ಕೆಮಿಸ್ಟ್ರಿ, ಫಿಸಿಕ್ಸ್, ಬಯಾಲಜಿಯಲ್ಲಿ ಬಹು ನಿರೀಕ್ಷಿತ ಪ್ರಶ್ನೆಗಳು ಏನೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ, ಏನತ್ರ ಆನ್ಸರ್ಸ್ಗಳಿದಾವೆ ಅನ್ನೋದನ್ನು ಆ ವಿಡಿಯೋಗಳೊಂದಿಗೆ ಸಿಗ್ತೀನಿ. ಸೊ ಫಸ್ಟ್ ಆಫ್ ಆಲ್ ಎಲ್ಲರೂ ವಿಡಿಯೋಗಳನ್ನು ಲೈಕ್ ಮಾಡಬೇಕು. ನೀವೆಷ್ಟು ಲೈಕ್ ಮಾಡ್ತೀರ ಅಷ್ಟು ನಮಗೆ ಏನಾಗ್ತದಪ್ಪ ಅಂದ್ರೆ ಒಂದು ಥರನಾಗಿರ್ತಕ್ಕಂಥ ಮೋಟಿವೇಶನ್ ಸಿಗ್ತದೆ. ನಿಮ್ಮ ಲೈಕ್ಗಳನ್ನು ನಾವು ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಎಕ್ಸ್ಪೆಕ್ಟ್ ಮಾಡ್ತೀವಿ, ಯಾಕಂದರೆ ಅದ್ರ ಮೇಲೇ ನಮಗೆ ಇರ್ತಕ್ಕಂಥದ್ದು ತುಂಬಾ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಒಂದು ಮೋಟಿವೇಶನ್ ಕೂಡ ಸಿಗ್ತದೆ ಅಂತ ಹೇಳ್ತಾ, ಸೊ ತಾವೆಲ್ಲರೂ ಕೂಡ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಬೇಕು. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಯಲ್ಲಿ ಮ್ಯಾಥಮೆಟಿಕಲ್ ವಿತ್ ಪ್ರಾಬ್ಲಮ್ಸ್ಗಳನ್ನು, ಗಣಿತೀಯ ಲೆಕ್ಕಗಳನ್ನು ಕೂಡ ಇರ್ತಾವಲ್ಲ, ಅದ್ರಗಳನ್ನು ಸಹಿತ ನಾನು ಏನು ಮಾಡ್ತೀನಿ ನಿಮಗೆ ಚರ್ಚೆಯನ್ನು ಮಾಡ್ತೀನಿ. ಸೊ ನೋಡೋಣ, ಸಿಗ್ತೀನಿ ಹೊಸದಾಗಿರ್ತಕ್ಕಂಥ ವಿಡಿಯೋದ ಭಾಗಗಳಲ್ಲೊಂದಿಗೆ. ಸೊ ಇಷ್ಟು ಚಿತ್ರಗಳನ್ನು ನೋಡ್ಕೊಂಡೋಗಿ, ಲೆಕ್ಕಗಳನ್ನು ನೋಡ್ಕೊಂಡೋಗಿ, ಆಮೇಲೆ ರಚನಾ ವಿನ್ಯಾಸಗಳನ್ನು ನೋಡ್ಕೊಂಡೋಗಿ, ಇಷ್ಟು ನೋಡ್ಕೊಂಡು ಹೋಗಿದ್ರೆ ಖಂಡಿತವಾಗಿ 20 ಮಾರ್ಕ್ಸ್ ನಿಮ್ಗೆ ಏನಾಗ್ತವಪ್ಪ ಅಂದ್ರೆ ಆರಾಮಾಗಿ ಸಿಗ್ತದೆ. ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಬಾಯ್.